ಇವತ್ತು ಈ ಒಂದು ಪೊಲೀಸ್ ಆಯುಕ್ತರ ಒಂದು ಕಾರ್ಯಾಲಯ ಕಲಬುರಗಿ ನಗರ ಹಮ್ಮಿಕೊಂಡಿರುವಂತಹ ಈ ವಾಹನಗಳು ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 9 ಕಲಬುರಗಿ ನಗರದ ಒಂದು ಪೊಲೀಸ್ ಇದರಲ್ಲಿ ಇರ್ತಕ್ಕಂಥ 9 ವೆಹಿಕಲ್ಸ್ಗಳು ಬಿಡುಗಡೆ ಕೊಡಲಾಗಿದೆ. ಅದೇ ಒಂದು ರೀತಿಯಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ಸುಮಾರು 8. This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant. ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಗೃಹ ಇಲಾಖೆಗೆ, ಯಾಕಂದ್ರೆ ತಾವು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೀರಾ ನಮ್ಮ ಇಡೀ ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಕಡೆ ಹಳ್ಳಿ ಮಟ್ಟದಲ್ಲೂ ಕೂಡ ತಮ್ಮೆಲ್ಲರ ಒಂದು ಸಹಕಾರ ಸೇವೆ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನು ಸಭೆ ನಡೀತು ಬೋರ್ಡ್ ಅಲ್ಲಿ ಎಲ್ಲ ತೀರ್ಮಾನ ಆಯ್ತು ಕೊಡಬೇಕು ಅಂತ ಮಾನ್ಯ ಗೃಹ ಸಚಿವರು ಕೂಡ ಬಹಳಷ್ಟು ಇವತ್ತಿನ ದಿವಸ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಿಂದಿನ ವರ್ಷ ನಾವು ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ಕ್ಷೇತ್ರಗಳಿಗೆ ಅನುಕೂಲ ಆಗಬೇಕಂತ ಹಣವನ್ನು ಒದಗಿಸಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ನಾವು ಮಾಡಿದ್ದೀವಿ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಹೇಳಿದ್ವಿ. ಸರ್ಕಾರ ಕಡೆಯಿಂದ ಒಂದು ಎಜುಕೇಶನ್ ಎಕ್ಸ್ಪರ್ಟ್ ಕಮಿಟಿ ಮೊದಲ ಬಾರಿಗೆ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಡಾಕ್ಟರ್ ಛಾಯಾ ದೇವಗಂಕರ್ ಅಂತ ಅವರು ಒಂದು ಆಲ್ಮೋಸ್ಟ್ 42 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಅವ್ರ ಮುಖಾಂತರ ಒಂದು ಸಮಿತಿಯನ್ನು ಮಾಡಿ ರಚನೆ ಮಾಡಿ ಈಗಾಗಲೇ ಮಾಡ್ತಾ ಇದ್ದೀವಿ. ಏನಾದ್ರೂ ಒಂದು ಬದಲಾವಣೆ ಒಂದು ಚೇಂಜಸ್ ನೋಡ್ಬೇಕಂದ್ರೆ ಕನಿಷ್ಠ 2 ರಿಂದ 3 ವರ್ಷ ಆಗೇ ಆಗ್ತದೆ. ಓವರ್ ನೈಟ್ ನಾವು ಚೇಂಜ್ ಮಾಡಕ್ ಆಗಲ್ಲ. ಆಸರ್ ರಿಪೋರ್ಟ್ಸ್ ತಾವು ನೋಡಿರ್ಬಹುದು. ಮತ್ತೆ ಎಲ್ಲ ರೀತಿಯಿಂದ ಮಕ್ಕಳಿಗೆ ಗುಣಮಟ್ಟದಲ್ಲಿ ಏನೇನು ಸಮಸ್ಯೆಗಳಿವೆ ಅದನ್ನು ಅರ್ಥ ಮಾಡಿಕೊಂಡು ಅದು ಮುಂದೆ ಬರ್ತಕ್ಕಂಥ ಒಂದು 4-5 ತಿಂಗಳಲ್ಲಿ ನಮಗೆ ಒಂದು ಸಂಪೂರ್ಣವಾದ ಒಂದು ರಿಪೋರ್ಟ್ ಕೂಡ ಸಿಗ್ತದೆ. ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತಗೊಂಡು ಒಂದು ಇಂಪ್ಲಿಮೆಂಟ್ ಮಾಡ್ತೀವಿ. ಅವೆಲ್ಲ ಇದೆ ಅನ್ನೋದು ಯಾವತ್ತೂ ಕೂಡ ನಾವು ಹಿಂದೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದು. ಮೊದಲನೇದಾಗಿ KKRDBಯಲ್ಲಿ ಅಕ್ಷರ ಆವಿಷ್ಕಾರಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಈಗಾಗಲೇ 25% ಹಣವನ್ನ ಇವತ್ತು ಶಿಕ್ಷಣಕ್ಕೆ ಕೊಡೋದ್ರ ಮುಖಾಂತರ ಇನ್ನೂ ಬರ್ತಕ್ಕಂಥ ಕಾಲ ಅದೇ ರೀತಿಯಾಗಿ ನಾವು ಹಣ ಕೊಡಬೇಕು ಅಂತಕ್ಕಂಥ ಇದು ಇನ್ಫ್ರಾಸ್ಟ್ರಕ್ಚರ್. ಇನ್ನೊಂದು ನೀವು ಕೇಳಿದ್ರಿ, ಇದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಕಾರಣ ಅಲ್ಲ, ಇದು ನಮ್ಮ ಹಾಗಾಗಿ ನಾವು ಈ ಭಾಗದಲ್ಲಿ ಸುಮಾರು 5,500 ಪೋಸ್ಟ್ ಅನ್ನ ರಿಕ್ರೂಟ್ ಮಾಡೋದಕ್ಕೆ ಮಂಜೂರಿ ಕೊಡಿಸಿದ್ದೀವಿ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದೆ, ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದೆ. ಅದು ರಿಕ್ರೂಟ್ ಮಾಡೋದು ಈಗ ಒಳಮೀಸಲಾತಿ ನಿರ್ಬಂಧ ಇರೋದ್ರಿಂದ ಅದು ವೇಟಿಂಗ್ ಅಲ್ಲಿ ಇದ್ದಾರೆ ಅಷ್ಟೇ. ಈಗ ಆದ ತಕ್ಷಣ 5,500 ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಡೀಲ್ ಆಗ್ತದಲ್ಲ, ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ 5,500 ಪೋಸ್ಟ್ ರಿಕ್ರೂಟ್ ಮಾಡ್ತೇವೆ. ಇದು ಒಳ್ಳೆ 5,530 ನಮ್ಮ ಇಂಡಸ್ಟ್ರಿಗಳು ಬರಬೇಕು, ಯಾವ ಇಂಡಸ್ಟ್ರಿಗಳು ಬರಬೇಕು, ಹೇಗೆ ಬರಬೇಕು ಅಂದ್ಬಿಟ್ಟು ಕೂಡ ನಾವು ನೀಲಿ ನಕ್ಷೆಯನ್ನು ಹಾಕೊಂಡಿದ್ದೇವೆ. ಮೊನ್ನೆ ಬಜೆಟ್ನಲ್ಲಿ ಕೂಡ ನಾನು ಅನೌನ್ಸ್ ಮಾಡಿದ್ದೇವೆ. ಸೊ ಈಗ ಮೊನ್ನೆ ಆಕ್ಚುಲಿ ನಾನು ಬರ್ಲಿಕ್ಕೆ ಆಗಿಲ್ಲ, ಅದ್ರ ಮೊದಲನೇ ಹೆಜ್ಜೆನೆ ನಾವು ಮೊನ್ನೆ ಇನ್ಕ್ಯುಬೇಷನ್ ಸೆಂಟರ್ ಅನ್ನ ನಾವು ಪ್ರಾರಂಭ ಮಾಡಿದ್ದೀವಿ ITBT ಡಿಪಾರ್ಟ್ಮೆಂಟ್ ಇಂದ ನಿಮ್ಮ PDI ಇಂಜಿನಿಯರಿಂಗ್ ಕಾಲೇಜಿಗೆ. ಅದ್ರ ಜೊತೆಗೆ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಕೂಡ ನಾವು ಅನೌನ್ಸ್ ಮಾಡಿದ್ದೇವೆ, ಅದನ್ನು ಕೂಡ ರೆಡಿ ಆಗಿದೆ ಆಲ್ಮೋಸ್ಟ್ ನಾವು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ. ಸೊ ಅದ್ರದ್ದು ಸಂಪೂರ್ಣ ಮಾಹಿತಿ ನಿಮಗೆ 2 ರಿಂದ 3 ವಾರದಲ್ಲಿ ಒಂದು ಡೀಟೇಲ್ ಯಾವ್ಯಾವ ಸೆಕ್ಟರ್ನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಹೇಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ನಾನು ನಿಮಗೆ ವಿವರಣೆ ನೀಡ್ತೀನಿ. ನೋಡಿ, ಈಗಾಗಲೇ KPSC ರಿಫಾರ್ಮ್ಸ್ ಬಗ್ಗೆ ನಾವು ಮಾತನಾಡಿದ್ದೇವೆ, ಸದನದಲ್ಲೂ ಕೂಡ ಮೊನ್ನೆ ಹೇಳಿದ್ವಿ. ಈಗ ಉದಾಹರಣೆ ನನ್ನ ಇಲಾಖೆನೇ ತಗೊಳ್ಳಿ, ನಾವು ರೆಕ್ರೂಟ್ಮೆಂಟ್ ಮುಗಿಸಿ ಡಿಸೆಂಬರ್ ಆಗಿದೆ, KPSC ಅವ್ರಿಗೆ ನಾನು ಲಿಸ್ಟ್ ಬರ್ತಿಲ್ಲ. ನಾನು 2 ಸರಿ ಅವ್ರಿಗೆ ಪತ್ರ ಬರೆದ್ಬಿಟ್ಟು ದಯವಿಟ್ಟು ಲಿಸ್ಟ್ ಅನ್ನ ಪ್ರಕಟಣೆ ಮಾಡಿ ಅಂತ ಹೇಳಿದ್ರು ಕೂಡ ಇನ್ನ ಮಾಡಿಲ್ಲ. ಮತ್ ಮೊನ್ನೆ ನಡೆದಂತ ಅವಾಂತರಗಳೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ. ಸೊ ಆದ್ರಿಂದ KPSC ನಲ್ಲಿ ನಾವು ಬದಲಾವಣೆ ತರಬೇಕು, ಸುಧಾರಣೆಗಳು ತರಬೇಕು ಅಂದ್ಬಿಟ್ಟು ಮೊನ್ನೆ ಸದನದಲ್ಲೂ ಚರ್ಚೆ ಆಗಿದೆ. ಸೊ ಅದನ್ನು ಕೂಡ ನಾವು ತರ್ತೀವಿ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ, ಏನು ಖಾಲಿ ಹುದ್ದೆಗಳು ಇವೆ 2.5 ಲಕ್ಷ ಏನು ಖಾಲಿ ಹುದ್ದೆಗಳಿವೆ ಅದನ್ನ ನಾವು ಭರ್ತಿ ಮಾಡ್ತೀವಿ ನಮ್ಮ
ಅವಧಿನಲ್ಲಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ತಕ್ಕಂಗೆ ನಾವು ಮಾಡ್ತಾ ಇದೀವಿ. ಸದ್ಯಕ್ಕೆ ಒಳ ಮೀಸಲಾತಿಯಿಂದ ಏನೋ ಉದ್ಯೋಗ ರೆಕ್ರೂಟ್ಮೆಂಟ್ ಆಗಬಾರ್ದು ಅಂದ್ಬಿಟ್ಟು ಕೆಲವು ಜನರಿಗೆ ಕೆಲವರ ಸಲಹೆ ಇತ್ತು. ಅದಕ್ಕೋಸ್ಕರ ತಾತ್ಕಾಲಿಕವಾಗಿ ಆ ಸಮೀಕ್ಷೆ ಮುಗಿಯೋ ತನಕ ನಿಂತಿದೆ. ಅದು ಹೊರತುಪಡಿಸಿ ಬೇರೆ ಯಾವುದು ತೊಂದರೆ ಇಲ್ಲ. ಮತ್ ನಾ ಹೇಳ್ದಂಗೆ ಈ ನಿಪುಣ ಕರ್ನಾಟಕದಲ್ಲಿ ಅಪ್ ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್, ಈಗ ನಾವು ಏನ್ ಕಲಿತಾ ಇದೀವಿ ಅದರಿಂದ ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ಬಿಟ್ಟೆ ನಾವು ಇಂಡಸ್ಟ್ರಿ ಗ್ಯಾಪ್ ಏನಿದೆ ಇಂಡಸ್ಟ್ರಿ ಮತ್ತೆ ಎಜುಕೇಶನ್ಗೆ, ಆ ಗ್ಯಾಪ್ ಅನ್ನ ನಾವು ಫುಲ್ಫಿಲ್ ಮಾಡಿಕ್ಕೆ ಇವತ್ತು ನಿಪುಣ ಕರ್ನಾಟಕ ಅಂತ ಯೋಜನೆ ನವೆಂಬರ್ ನಲ್ಲಿ ತಂದಿದ್ದೇವೆ. ನಮ್ಮ ಭಾಗದಲ್ಲಿ ಈ ತಿಂಗಳಲ್ಲೇ ಮೇ ತಿಂಗಳಲ್ಲಿ ನಾವು ಲಾಂಚ್ ಮಾಡ್ತೀವಿ. ಉದ್ಯೋಗಕ್ಕೆ ಅವಕಾಶಗಳು ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾಳೆ ಒಂದು ಬೃಹತ್ ಉದ್ಯೋಗ ಮೇಳ ಕೂಡ ನಡೆಸ್ತಾ ಇದೀವಿ KCT ಕಾಲೇಜ್ನಲ್ಲಿ. ಅದ್ರ ಕೂಡ ಮಾಹಿತಿ ಇದೆ. ಇಲ್ಲಿಯ ತನಕ ಸುಮಾರು 22,000 ಯುವಕರು ಮತ್ತೆ ಯುವತಿಯರು ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ. ಮತ್ತೆ 280 ಜನ ಏನು ಎಂಪ್ಲಾಯರ್ಸ್ ಅಂದ್ರೆ ಫ್ಯಾಕ್ಟ್ರಿಗಳಿರ್ಬೋದು, ಬೇರೆ ಬೇರೆ ರಿಟೇಲರ್ಸ್ ಇರ್ಬೋದು, IT ಕಂಪನಿಗಳಿರ್ಬೋದು, ಕನ್ಸಲ್ಟೆಂಟ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಆಗ್ಲೇ ರಿಜಿಸ್ಟರ್ ಆಗಿದ್ದಾರೆ. ಸೊ ಇದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಯೋಗ ನಮ್ಮ ಭಾಗದಲ್ಲಿ ಅಂತ ಹೇಳ್ಬೋದು ನಮ್ಮ ಸರ್ಕಾರ ವತಿಯಿಂದ. ಮತ್ತೆ ನಾಳೆ ಬಹಳಷ್ಟು ಜನರಿಗೆ ಏನು ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಆದ್ರೆ ಬಹಳಷ್ಟು ಕಡೆ ಇನ್ನ ಕೆಲವು IT ಕಂಪನೀಸ್ ನಲ್ಲಿ ಇರ್ಬೋದು, ಬೇರೆ ಬೇರೆ ಕಂಪನೀಸ್ ನಲ್ಲಿ ಇರ್ಬೋದು, ಅಟ್ಲೀಸ್ಟ್ ನಮ್ಗೊಂದು ಮಾಹಿತಿ ಸಿಗುತ್ತೆ ಅವ್ರ ರೆಸ್ಯೂಮೆ ನೋಡಿದಾಗ ಅವ್ರಿಗೆ ಇನ್ನ ರೀಸ್ಕಿಲ್ಲಿಂಗ್ ಮಾಡ್ಬೇಕಾ ಅಪ್ ಸ್ಕಿಲ್ಲಿಂಗ್ ಮಾಡ್ಬೇಕಾ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಾವು ಒಂದು ನಿಪುಣ ಕರ್ನಾಟಕ ಅಂತ ಒಂದು ಯೋಜನೆಯನ್ನ ನಾವು ತಂದಿದ್ದೇವೆ ನಮ್ಮ ಇಲಾಖೆ ವತಿಯಿಂದ. ಮೊನ್ನೆ ನವೆಂಬರ್ನಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಲಾಂಚ್ ಆಗಿದೆ. ಇಲ್ಲಿ ನಾಳೆ ಒಂದು ಸ್ಟಾಲ್ ಹಾಕ್ತಾ ಇದ್ದೇವೆ. ಎಲ್ಲ ಈ ಎಸ್ಪೆಷಲಿ ಇಂಜಿನಿಯರ್ ಮಾಡಿದವರು, BSc MSc ಮತ್ತೆ BCom ಮಾಡಿದವರಿಗೆ ಇಲ್ಲಿ ಈ ನಿಪುಣ ಕರ್ನಾಟಕದಲ್ಲಿ ಅಪ್ ಸ್ಕಿಲ್ಲಿಂಗ್ ರೀಸ್ಕಿಲ್ಲಿಂಗ್ ಅವಕಾಶ ಇರುತ್ತೆ. ಬಹುಶಃ ಇದು ನಮ್ಮ ದೇಶದ ಅತ್ಯಂತ ದೊಡ್ಡ ರೀಸ್ಕಿಲ್ಲಿಂಗ್ ಅಂಡ್ ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ನಿಪುಣ ಕರ್ನಾಟಕ ಅಂತ. ಯಾಕಂದ್ರೆ ಈ ಯೋಜನೆಯಲ್ಲಿ ಸರ್ಕಾರ 50% ಅವರಿಗೆ ದುಡ್ಡು ಕೊಡುತ್ತೆ ಬೇಸ್ಡ್ ಆನ್ ಸ್ಕಿಲ್ ಸೆಟ್ಸ್ ದಟ್ ದ ಇಂಡಸ್ಟ್ರಿ ವಾಂಟ್ಸ್. ಸೊ ITI ಇರ್ಬೋದು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ಫೋಕಸ್ ಏನಿರುತ್ತೆ ಅಂದ್ರೆ ಫ್ಯಾಕ್ಟ್ರಿಗಳ ಮೇಲೆ ಇರ್ತದೆ, ರಿಟೇಲರ್ಸ್ ಮೇಲೆ ಇರ್ತದೆ. ಆದ್ರೆ ನಮ್ಮ ಫೋಕಸ್ ಏನಿರುತ್ತೆ ನಮ್ಮ ಇಂಜಿನಿಯರ್ಸು, BSc MSc ಯಾರು ಮಾಡಿರ್ತಾರೆ, ಸೈನ್ಸ್ ಸ್ಟೂಡೆಂಟ್ಸು, ಕಾಮರ್ಸ್ ಸ್ಟೂಡೆಂಟ್ಸ್ ಮೇಲೆ ಹೆಚ್ಚು ಫೋಕಸ್ ನಮ್ಮ ನಿಪುಣ ಕರ್ನಾಟಕದ ಯೋಜನೆ ಅಡಿನಲ್ಲಿ ಇರ್ತದೆ. ಸೊ ಒಟ್ಟಾರೆ ನಾವು ನಾಳೆ ಒಂದು ಬೃಹತ್ ಮೇಳ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗಿಯೋದಿಲ್ಲ. ಅವ್ರದ್ದೆಲ್ಲಾನು ಕೂಡ ಏನ್ 20,000 22,000 ನಮಗೆ ಬಯೋಡೇಟಾ ಸಿಗುತ್ತೆ. ಅದು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದಿನ 1 ವರ್ಷ ಅದನ್ನ ಫಾಲೋ ಅಪ್ ಮಾಡಿ ಯಾರ್ಯಾರಿಗೆ ಅಪ್ಸ್ಕಿಲ್ಲಿಂಗ್ ಆಗಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು, ಅವರಿಗೆ ಸೋಷಿಯಲ್ ಸ್ಕಿಲ್ ಸೆಟ್ಸ್ ಕೊಡಬೇಕು, ಅವೆಲ್ಲಾನು ಕೂಡ ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ನಾವು ಕೂಡ ಬಂಡವಾಳ ಹಾಕಿ ಆ ಕಂಪನಿ ಕಡೆಯಿಂದನೂ ಬಂಡವಾಳ ಹಾಕಿಸಿ ಅವರಿಗೆ ಉದ್ಯೋಗ ಕೊಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ. ಸೊ ಬೇರೆ ಉದ್ಯೋಗ ಮೇಳಕ್ಕೆ ಮತ್ತೆ ಈ ಉದ್ಯೋಗ ಮೇಳಕ್ಕೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಇದು ಕನ್ಸಿಸ್ಟೆಂಟ್ ಆಗಿ ಮುಂದಿನ 1 ವರ್ಷ ತನಕ ನಾವು ಫಾಲೋ ಅಪ್ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಯುವತಿಯರಿಗೆ ಅಪ್ಸ್ಕಿಲ್ಲಿಂಗ್ ಮಾಡೋದಿರ್ಬೋದು, ರೀಸ್ಕಿಲ್ಲಿಂಗ್ ಮಾಡೋದಿರ್ಬೋದು, ಅದನ್ನು ಕೂಡ ನಾವು ಮಾಡ್ತೀವಿ. ಯುವನಿಧಿ ಪ್ಲಸ್ ಅಂತ ಏನು ಯೋಜನೆ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ತಂದಿದ್ದಾರೆ, ಅದ್ರ ಜೊತೆ ನಿಪುಣ ಕರ್ನಾಟಕ ಅಂತ ಯೋಜನೆ ಜೋಡಣೆ ಮಾಡಿ ನಮ್ಮ ಭಾಗದ ಜನರಿಗೆ ಒಂದು ವಿಶೇಷವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಡುವ ನಿಟ್ಟಿನಲ್ಲಿ ನಾಳೆ ಕೆಲಸ ಆಗುತ್ತೆ. ಸೊ ಅದಕ್ಕೆ ಕೂಡ ತಮ್ದೆಲ್ಲರದು ಸಹಕಾರ ಇರುತ್ತೆ ಅಂತ ಕೇಳ್ಕೊಳ್ತಾ ನಂದೆರಡು ಮಾತು. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, and by Moria Restaurant.